ಪ್ರತಿಭಟನೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿರುವಂತಹ ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಲೋಕಸಭೆಯಲ್ಲಿ ಮಂಡನೆಯಾಗುವುದಕ್ಕಿದೆ. ಮುಸ್ಲಿಂ ಸಮುದಾಯದ ಆಕ್ರೋಶಕ್ಕೆ ಈ ತಿದ್ದುಪಡಿ ಮಸೂದೆ ಗುರಿಯಾಗಿದೆ. ಆದರೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ವಕ್ಫ್ ಬೋರ್ಡ್ನ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಹಾಕೋದಕ್ಕೆ ಈ ಮಸೂದೆಯ ಅಗತ್ಯ ಇದೆ. ಕರ್ನಾಟಕ ಸೇರಿ ಕೆಲ ರಾಜ್ಯಗಳಲ್ಲಿ ರೈತರ ಭೂಮಿಯನ್ನು ಕಬಳಿಸಿತ್ತು ವಕ್ಫ್ ಬೋರ್ಡ್. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಅದರಲ್ಲಿ ತಿದ್ದುಪಡಿಯನ್ನು ತರ್ತಾ ಇದೆ. ಆ ತಿದ್ದುಪಡಿ ಮಸೂದೆ ನಾಳೆ ಸಂಸತ್ತಲ್ಲಿ ಮಂಡನೆಯಾಗುವುದಕ್ಕಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಮಂಡನೆಯಾಗತ್ತೆ. ಸುದೀರ್ಘ ಚರ್ಚೆಗೆ ಅವಕಾಶವನ್ನು ಕಲ್ಪಿಸ್ತೀವಿ. 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ಕೊಡಲಾಗಿದೆ ಅಂತ ಕಿರಣ್ ರಿಜಿಜು ತಿಳಿಸಿದ್ದಾರೆ. ನಾಳೆ ಸಂಸತ್ತು ರಣರಂಗವಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಜೆಪಿಸಿ ವರದಿ ಮಂಡನೆಯಾದಾಗಲೇ ದೊಡ್ಡ ಗದ್ದಲ ಆಗಿತ್ತು. ನಾಳೆ ಕತೆ ಏನು ಯೋಚನೆ ಇದೆ ಕೇಂದ್ರ ಸರ್ಕಾರದ್ದು? ಹೌದು ರಕ್ಷತ್, ನಾಳೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗುತ್ತೆ. ಈ ಮಸೂದೆಯ ಪರ ವಿರೋಧ ಚರ್ಚೆಗೆ ಅವಕಾಶ ಕೊಡ್ತೇವೆ ಅಂತೇಳಿ ಈಗ ಕೇಂದ್ರದ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ. ಈ ಮಸೂದೆ ಮೇಲಿನ ಚರ್ಚೆಗೆ 8 ಗಂಟೆ ಸಮಯವನ್ನ ನಿಗದಿಪಡಿಸಲಾಗಿದೆ. ಈ 8 ಗಂಟೆ ಸಮಯದಲ್ಲೇ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಕೂಡ ಪರ ವಿರೋಧ ಚರ್ಚೆಯನ್ನ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಲೋಕಸಭೆಯಲ್ಲಿ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 293 ಮಂದಿ ಸದಸ್ಯರ ಬೆಂಬಲ ಇರೋದ್ರಿಂದಾಗಿ 393 ಮಂದಿ ಸದಸ್ಯರ ಬೆಂಬಲ ಇರೋದ್ರಿಂದ 293 ಮಂದಿ ಸದಸ್ಯರ ಬೆಂಬಲ ಅಂಗೀಕಾರ ಆಗಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದ್ರೆ ಈಗ ವಿಪಕ್ಷಗಳು ಯಾವ ರೀತಿಯಾಗಿ ಈ ಒಂದು ಮಸೂದೆಗೆ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸ್ತವೆ ಹೇಗೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಈಗ ಏಪ್ರಿಲ್ 4ರ ಒಳಗಾಗಿನೇ ಮಸೂದೆಯನ್ನು ಅಂಗೀಕರಿಸಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಒಂದು ವೇಳೆ ಸಮಯಾವಕಾಶ ಸಿಗದೆ ಹೋದ್ರೆ ಮುಂದಿನ ಅಧಿವೇಶನದಲ್ಲಿ ಇವ ರಾಜ್ಯಸಭೆಯಲ್ಲೂ ಕೂಡ ಮಸೂದೆಯನ್ನು ಅಂಗೀಕರಿಸಲಾಗುತ್ತೆ. ಈಗ ವಕ್ಫ್ ಕಾಯ್ದೆ ಜಾರಿಯಲ್ಲಿರೋದ್ರಲ್ಲಿ ಸಾಕಷ್ಟು ಲೋಪದೋಷಗಳಿವೆ. ಮುಖ್ಯವಾಗಿ ವಕ್ಫ್ ಬೋರ್ಡ್ ಏಕಪಕ್ಷೀಯವಾದಂತಹ ತೀರ್ಮಾನಗಳನ್ನ ಜಮೀನಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ತಾ ಇದೆ. ರೈತರ ಜಮೀನು ಮತ್ತು ಹಿಂದೂ ದೇವಾಲಯಗಳ ಜಮೀನು ಕೂಡ ತಂದು ಅಂತೇಳಿ ವಕ್ಫ್ ಬೋರ್ಡ್ ಕ್ಲೈಮ್ ಅನ್ನ ಮಾಡಬಹುದು. ಹಾಗೆ ಕ್ಲೈಮ್ ಮಾಡಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಯಾವುದೇ ಸಿವಿಲ್ ಕೋರ್ಟ್ ಹೋಗಿ ಕೇಸನ್ನ ದಾಖಲಿಸಲಿಕ್ಕೆ ಅವಕಾಶ ಇಲ್ಲ. ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಾಗುತ್ತೆ. ವಕ್ಫ್ ಟ್ರಿಬ್ಯುನಲ್ಲೇ ವಕ್ಫ್ ಬೋರ್ಡ್ನ ಪರವಾದಂತಹ ಆದೇಶಗಳನ್ನ ನೀಡ್ತಾ ಇದೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರ ಜಮೀನು ತಮ್ಮದಂತೇಳಿ ವಕ್ಫ್ ಬೋರ್ಡ್ ಕ್ಲೈಮ್ ಅನ್ನ ಮಾಡಿತ್ತು, ಪ್ರತಿಪಾದನೆಯನ್ನ ಮಾಡಿತ್ತು. ಇದೇ ರೀತಿಯಾಗಿ ದೇಶದ ಉದ್ದಗಲಕ್ಕೂ ಕೂಡ ವಕ್ಫ್ ಬೋರ್ಡ್ನ ಏಕಪಕ್ಷೀಯ ತೀರ್ಮಾನಗಳಿಂದಾಗಿ ಜನರಿಗೆ, ಹಿಂದೂಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಇದನ್ನ ತಪ್ಪಿಸಲಿಕ್ಕೋಸ್ಕರನೇ ಈಗ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಈಗ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಗ್ತಾ ಇದೆ. ಈಗ ತಿದ್ದುಪಡಿ ಮಸೂದೆಯಲ್ಲಿ ಮುಖ್ಯವಾಗಿ ವಕ್ಫ್ ಬೋರ್ಡ್ನ ಏಕಪಕ್ಷೀಯ ತೀರ್ಮಾನಗಳಿಗೆ ಬ್ರೇಕ್ ಅನ್ನ ಹಾಕಲಾಗುತ್ತೆ. ಮತ್ತು ವಕ್ಫ್ ಬೋರ್ಡ್ ನಲ್ಲೂ ಕೂಡ ಹಿಂದೂಗಳಿಗೂ ಕೂಡ ಸದಸ್ಯರನ್ನಾಗಿ ಸೇರ್ಪಡೆಯನ್ನ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಮಹಿಳೆಯರು ಕೂಡ ಇರಬೇಕು ಅಂತೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಜೊತೆಗೆ ಯಾವುದೇ ವಿವಾದ ಬಂದರೂ ಕೂಡ ಅದ್ರ ಬಗ್ಗೆ ಸಿವಿಲ್ ಕೋರ್ಟ್ ಹೋಗ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡಲಾಗುತ್ತೆ. ಈಗ ಕೆಲವೊಂದು ತಿದ್ದುಪಡಿಯನ್ನ ವಕ್ಫ್ ಕಾಯ್ದೆಗೆ ಮಾಡಲಾಗಿದೆ. ಈ ಮೂಲಕವಾಗಿ ವಕ್ಫ್ ಬೋರ್ಡ್ನ ಏಕಪಕ್ಷೀಯ ತೀರ್ಮಾನಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಈ ಮಸೂದೆಯಲ್ಲಿ ತಿದ್ದುಪಡಿಯನ್ನ ಮಾಡಿ ಮಂಡಿಸಲಾಗ್ತಾ ಇದೆ. ಹೀಗಾಗಿ ಒಂದು ಮಸೂದೆಯ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಲೋಕಸಭೆಯಲ್ಲಿ ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಮತ್ತೆ ಈ ಕಾಯ್ದೆನ ಈ ಒಂದು ಅಧಿವೇಶನದಲ್ಲಿ ಅಂಗೀಕರಿಸಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಚಂದ್ರಮೋಹನ್, ಈಗ ವಿಪಕ್ಷಗಳದ್ದು ಸ್ಟ್ಯಾಂಡ್ ಏನಿದೆ? ಯಾಕಂತಂದ್ರೆ BSc ಮೀಟಿಂಗ್ ಆಗಿರುತ್ತೆ, ಮೋಸ್ಟ್ಲಿ BSc ಅಲ್ಲಿ ಅವರ ಸ್ಟ್ಯಾಂಡ್ ಹೇಳ್ಕೊಂಡಿರ್ತಾರೆ. ಏನಾಗಿದೆ? ಈಗ ಬಿಸಿನೆಸ್ ಅಡ್ವೈಸರಿ ಕೌನ್ಸಿಲ್ ಸಭೆಯಲ್ಲಿ ವಿರೋಧ ಪಕ್ಷಗಳು ಈಗ 8 ಗಂಟೆ ಸಮಯವನ್ನ ಹಂಚಿಕೆ ಮಾಡಿರುವಂತದ್ದು ಸಾಕಾಗೋದಿಲ್ಲ. ಇನ್ನು ಹೆಚ್ಚಿನ ಸಮಯಾವಕಾಶವನ್ನ ಹಂಚಿಕೆಯನ್ನ ಮಾಡಬೇಕು. ಜೊತೆಗೆ ಈ ಒಂದು ಮಸೂದೆಗೆ ನಮ್ಮ ವಿರೋಧ ಇದೆ ಅಂತೇಳಿ ಈಗ ವಿರೋಧ ಪಕ್ಷಗಳು ಕೂಡ ಹೇಳ್ತವೆ. ಕಾಂಗ್ರೆಸ್ ಕೂಡ ಈ ಮಸೂದೆಯನ್ನ ನಾವು ವಿರೋಧಿಸ್ತೇವೆ ಅಂತೇಳಿ ಹೇಳ್ತಾ ಇದೆ. ಆದ್ರೆ ಈಗಾಗಲೇ ಜೆಪಿಸಿನಲ್ಲೂ ಕೂಡ ಆಡಳಿತ ಮತ್ತು ಪ್ರತಿಪಕ್ಷ ಎರಡೂ ಕಡೆಯ ಸದಸ್ಯರು ಕೂಡ ಇದ್ರು. ಆದ್ರೆ ಪ್ರತಿಪಕ್ಷಗಳ ಸದಸ್ಯರು ಕೆಲವೊಂದು ಸಭೆಗಳಿಗೆ ಹಾಜರಾಗಿದ್ದಾರೆ, ಕೆಲವೊಂದು ಸಭೆಗಳಿಗೆ ಹಾಜರಾಗಿಲ್ಲ. ಸಭೆಯಿಂದನೇ ವಾಕೌಟ್ ಕೂಡ ಮಾಡಿದ್ರು. ಆದ್ರೆ ಅಂತಿಮವಾಗಿ ಈಗ ಜೆಪಿಸಿ ಒಂದು ಮಸೂದೆಯನ್ನ ಪರಿಷ್ಕರಣೆಯನ್ನ ಮಾಡಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ಅಭಿಪ್ರಾಯವನ್ನು ಕೂಡ ಸೇರ್ಪಡೆಯನ್ನ ಮಾಡಿನೇ ಈಗ ಮಸೂದೆಯನ್ನ ಲೋಕಸಭೆಗೆ ನೀಡಿತ್ತು. ಆ ಮಸೂದೆಯನ್ನು ಕೂಡ ಈಗ ಮಂಡಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಕೂಡ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ಒಂದು ಮಸೂದೆ ಅಂಗೀಕಾರ ಆದ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪರ ವಿರೋಧ ಚರ್ಚೆ ನಡೆದು ಅಲ್ಲೂ ಕೂಡ ಅಂಗೀಕರಿಸಬೇಕಾಗುತ್ತೆ. ಅಲ್ಲೂ ಕೂಡ ಈಗ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಇದಕ್ಕೆ ಮಸೂದೆಗೆ ಸಹಕಾರ ಕೊಡ್ತಾವಾ ಇಲ್ವಾ ಅಂತಕ್ಕಂಥ ಕುತೂಹಲ ಕೂಡ ಇದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.